ಪೂರ್ತಿ ಸ್ಟಾಕ್ ಮಾರ್ಕೆಟ್ ವಿತಿನ್ 2 ಮಿನಿಟ್ಸ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದಕ್ಕೆ 2 ಟೈಪ್ಸ್ ಇರುತ್ತೆ. ಒಂದು ಇನ್ವೆಸ್ಟಿಂಗ್, ಇನ್ನೊಂದು ಟ್ರೇಡಿಂಗ್. ಇನ್ವೆಸ್ಟಿಂಗ್ ಅಲ್ಲಿ ಮೊದಲನೇದು ಶೇರ್ಸ್ ನ ಬೈ ಮಾಡೋದು ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು. ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬಂದಾಗ ಈ ಒಂದು ಶೇರ್ಸ್ ಅನ್ನ ಸೆಲ್ ಮಾಡಿ ದುಡ್ಡು ಮಾಡೋದು. ಇಲ್ಲಿ ಒಂದು ಕಂಪನಿ ಬಗ್ಗೆ ಇನ್ ಡೆಪ್ತ್ ಆಗಿ ಅನಲೈಸ್ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎರಡನೇದು ಮ್ಯೂಚುವಲ್ ಫಂಡ್. ಇದು ಸೇಫರ್ ಸೈಡ್ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಫಂಡ್ ಹೌಸ್ ಹೋಗುತ್ತೆ. ಫಂಡ್ ಹೌಸ್ ಅಲ್ಲಿ ಎಕ್ಸ್ಪರ್ಟ್ಸ್ ನಿಮ್ಮ ಒಂದು ದುಡ್ಡನ್ನ ನಿಮ್ಮ ಪರವಾಗಿ ಇನ್ವೆಸ್ಟ್ ಮಾಡಿ ಗ್ರೋ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಫೀಸ್ ಆಗಿ ಡೈಲಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋನ ತಗೋತಾರೆ. ಇನ್ನ ಮೂರನೇದು ETF, ಎಲೆಕ್ಟ್ರಾನಿಕ್ ಟ್ರೇಡೆಡ್ ಫಂಡ್. ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದ್ರೆ ಇವರು ಜಾಸ್ತಿ ತಲೆ ಉಪಯೋಗಿಸೋದಿಲ್ಲ. ಜಸ್ಟ್ ಇಂಡೆಕ್ಸ್ ಅನ್ನ ಕಾಪಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 20 ಆಗಿರ್ಬೋದು. ನಿಫ್ಟಿ ಯಾವ ರೀತಿ ಮೇಲೆ ಹೋಗುತ್ತೋ ಅದೇ ರೀತಿ ನಿಮ್ ದುಡ್ಡು ಕೂಡ ಮೇಲೆ ಹೋಗ್ತಾ ಇರುತ್ತೆ. ನಿಫ್ಟಿ ಯಾವ ರೀತಿ ಕೆಳಗೆ ಬರುತ್ತೋ ಅದೇ ರೀತಿ ನಿಮ್ ದುಡ್ಡು ಕೂಡ ಕೆಳಗೆ ಬರ್ತಾ ಇರುತ್ತೆ. ಸೊ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೋ ಅದಕ್ಕೆ ಡಿಪೆಂಡ್ ಆಗಿ ನಿಮ್ಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ ಇಲ್ಲಿ. ಇನ್ನ ನೆಕ್ಸ್ಟ್ ಟೈಪ್ ಟ್ರೇಡಿಂಗ್. ಟ್ರೇಡಿಂಗ್ ಮಾಡಿ ಕೂಡ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದು ಈಕ್ವಿಟಿ ಇಂಟ್ರಾಡೇ. ಇಲ್ಲಿ ನಿಮ್ಗೆ 5x ಲಿವರೇಜ್ ಸಿಗುತ್ತೆ. ಅಂದ್ರೆ ನಿಮ್ಮ ಹತ್ರ 10,000 ರೂಪಾಯಿ ಟ್ರೇಡಿಂಗ್ ಬ್ಯಾಲೆನ್ಸ್ ಇದ್ರೆ 50,000ಕ್ಕೆ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಪ್ರಾಫಿಟ್ ಆದ್ರೂ 50,000ಕ್ಕೆ, ನಿಮ್ಗೆ ಲಾಸ್ ಆದ್ರೂ ಕೂಡ 50,000ಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ. ಇಂಟ್ರಾಡೇ ಅಂದ್ರೆ ನೀವು ಸೇಮ್ ಡೇನೆ ವ್ಯವಹಾರ ಮಾಡಬೇಕು. ಇನ್ನ ಎರಡನೇದು ಫ್ಯೂಚರ್. ಇಲ್ಲಿ ಕೂಡ ಸೇಮ್ ಇಂಟ್ರಾಡೇ ರೀತಿ 5x ಲಿವರೇಜ್ ಸಿಗುತ್ತೆ. ಬಟ್ ಇಂಟ್ರಾಡೇ ನೀವು ಸೇಮ್ ಡೇ ಬೈ ಆರ್ ಸೆಲ್ ಮಾಡಬೇಕು. ಇಲ್ಲಿ ನೀವು 1 ಮಂತ್ ವರೆಗೂ ಕೂಡ ಹೋಲ್ಡ್ ಅನ್ನ ಮಾಡಬಹುದು. ಇಂಟ್ರಾಡೇ ನೀವು ಇಷ್ಟ ಬಂದಷ್ಟು ಶೇರ್ಸ್ ಅನ್ನ ಬೈ ಮಾಡಬಹುದು ಅಥವಾ ಸೆಲ್ ಮಾಡಬಹುದು. ಫ್ಯೂಚರ್ಸ್ ಅಲ್ಲಿ ಹಂಗಿಲ್ಲ, ಮಿನಿಮಮ್ ಇಷ್ಟು ಶೇರ್ಸ್ ತಗೋಬೇಕು ಅಂತ ಇರುತ್ತೆ, ಅಷ್ಟೇ ತಗೊಳ್ಳೇಬೇಕು. ಒಂದು ಬಲ್ಕ್ ಅಲ್ಲಿ ತಗೊಂಡು ನೀವು ಇಲ್ಲಿ ಟ್ರೇಡ್ ಮಾಡ್ತಾ ಹೋಗ್ತೀರಾ. ಇನ್ನ ಮೂರನೇದು ಆಪ್ಷನ್ಸ್. ಇಲ್ಲಿ 100x ವರೆಗೂ ಕೂಡ ಲಿವರೇಜ್ ಸಿಗುತ್ತೆ. ಇಲ್ಲಿ ನಿಮ್ಮ ಒಂದು 1 ಲಕ್ಷ ಇಲ್ಲಿ 50 ಲಕ್ಷನೂ ಆಗ್ಬೋದು, ನಿಮ್ಮ ಒಂದು 1 ಲಕ್ಷ 1,000ಕ್ಕೂ ಬರ್ಬೋದು. ಈ ರೀತಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾ ಹೋಗ್ಬೋದು. ಈ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.